ಹೇ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ಇವತ್ತು ನಮ್ಮ ಹೈದ್ರಾಬಾದ್ ಟ್ರಿಪ್ಪಿನ ಕೊನೆಯ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೈದ್ರಾಬಾದ್ ಟ್ರಿಪ್ಪಿನ ಎಲ್ಲ ವ್ಲಾಗ್ಸು ಶೇರ್ ಮಾಡ್ಕೊಂಡಿದ್ದೀನಿ. ಯಾರು ಇಲ್ಲಿವರೆಗೂ ನೋಡಿ ಎನ್ಕರೇಜ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನು ಯಾರು ನೋಡಿಲ್ವೋ ಅವರು ಹೋಗಿ ಚೆಕ್ಔಟ್ ಮಾಡಬಹುದು. ಈಗ ಬಂದು ನಾವು ರೂಮ್ನೆಲ್ಲ ಚೆಕ್ಔಟ್ ಮಾಡ್ತಾ ಇದ್ದೀವಿ. ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗೋಣ ಅಂತ. ಇದು ಪೂರ್ವಿ ಔಟ್ಫಿಟ್ ನೋಡಬಹುದು. ಪೂರ್ವಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ. ಇದು ಚಂದ ಔಟ್ಫಿಟ್. ಬನ್ನಿ ಇವಾಗ ನೆಕ್ಸ್ಟ್ ಹಾಗೆ ಆನ್ ದ ವೇ 8:30 ಆಗಿತ್ತು. ಇವಾಗ ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೊತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ನಾವು ಅಲ್ಲಿಗೆ ಹೋದರೆ ಸರಿ ಹೋಗುತ್ತೆ. ಇಲ್ಲಿ ಚೆನ್ನಾಗಿರೋ ಕಡೆ ತಿಂಡಿ ತಿಂದ್ಬಿಟ್ಟು ಹೋದರೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಹೋಟೆಲ್ಗೀಗ. ತಿಂಡಿ ತಿಂದ್ಕೊಂಡು ನಾವು ಡೈರೆಕ್ಟಾಗಿ ರಾಮೋಜಿ ಫಿಲ್ಮ್ ಸಿಟಿಗೆ ಹೊರಡ್ತೀವಿ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆಂದರೆ ಎಲ್ಲರೂ ರಾಮೋಜಿ ಫಿಲ್ಮ್ ಸಿಟಿ ಅಂತ ಹೇಳ್ತಾರೆ. ನೋಡೋಣ ಹೆಂಗಿರುತ್ತೆ, ಏನಿರುತ್ತೆ. ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ, ಬಟ್ ರಿಯಲಾಗಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿರುತ್ತೆ, ಹೆಂಗೆ ಅನಿಸುತ್ತೆ ಅಂತ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಒಳಗಡೆ ನೋಡಿ ಗೊತ್ತಾಗುತ್ತೆ. ಚಿಕ್ಕದಂತೆ ಬಸ್ಸಲ್ಲಿ ಹೋಗ್ಬೇಕು. ಈಗ ಬಂದು ಟಿಕೆಟ್ ತೊಗೊಂಬರೋಣ ಅಂತ ಹೋಗಿದ್ದಾರೆ ಅವರು. ಅಷ್ಟರಲ್ಲಿ ಚಂದು ಅಮ್ಮ ಫ್ರಿಡ್ಜ್ ಮ್ಯಾಗ್ನೆಟ್ ಕೊಡಿಸು ಬಾ ಅಂತ, ಏನೇನಿರುತ್ತೆ ಬಾ ನೋಡ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಅಲ್ಲೇ ಎಂಟ್ರೆನ್ಸಲ್ಲೇ ಶಾಪಿಂಗ್ ಒಂದು ಶಾಪ್ ಇತ್ತು. ಅದಕ್ಕೆ ಅವನು ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡು ಬಾ ಅಂತ ಹೇಳ್ಬಿಟ್ಟು, ಅವ್ನಿಗೆ ಏನೋ ಫ್ರಿಡ್ಜ್ ಮ್ಯಾಗ್ನೆಟ್ ಅಂದರೆ ಸಖತ್ ಇಷ್ಟ. ಬಾ ಅಮ್ಮ ಕೊಡಿಸು ಅಂತ ಹೇಳ್ಬಿಟ್ಟು ಫ್ರಿಡ್ಜ್ ಮ್ಯಾಗ್ನೆಟ್ ಮತ್ತು ಆ್ಯಡ್ ತೊಗೊಂಡ ಅವನು. ಎಲ್ಲೆಲ್ಲಿಗೆ ಬಂದಿರ್ತೀವೋ ಅಲ್ಲೆಲ್ಲಿ ಮಾತ್ರ ಇದು ತಗೊಬೋದು. ಇದು ಚೆನ್ನಾಗಿದೆ. ಇಲ್ಲ ಇದೇ ಚೆನ್ನಾಗಿದೆ. ಅವನು ಯಾವ್ದು ಬೇಕೋ ಅಂತಂದ್ಬಿಡು. ನಾನು ಫ್ರಿಡ್ಜಿಗೆ ಕಾಣ್ತಿರೋದು. ನೀನು ಎಷ್ಟೊಂದು ತಗೊಂಡಿದ್ಯಲ್ವಾ? ನೀನು ಗಾಗಲ್ಸ್ ತಗೊಂಡಿದ್ಯಾ, ಪರ್ಸ್ ತಗೊಂಡಿದ್ಯಾ ಅಲ್ವಾ? ನೋಡಿ ಸಾಕು. ಚಂದು ಆ್ಯಡ್ ತಗೊಂಡಿದ್ದಾನೆ, ಮತ್ತು ಫ್ರಿಡ್ಜ್ ಮ್ಯಾಗ್ನೆಟ್ ಇದು ಬೇಕೇ ಬೇಕು ಅಂತ ತಗೊಂಡಿದ್ದಾನೆ. ಇದೇ ಫ್ರಿಡ್ಜ್ ಮ್ಯಾಗ್ನೆಟ್ ಬೇಕು ಅಂತ. ನೋಡಿ ನೋಡಿ ನೋಡಿ. ಬಸ್ ರನ್ನಿಂಗ್ ಇರೋದು ಅದು ಬಿಡಲ್ಲ. ಒಳಗಡೆ ರೆಡ್ ಕಲರ್ ನಾವು ಹೋಗಿದ ತಕ್ಷಣವೇ ಈ ಗೇಮ್ ಆಡ್ದು. ಅಲ್ಲಿ ಕುದುರೆದು ಸುತ್ತಾ ಇದೆಯಲ್ಲ, ಏನು ಹೇಳ್ತಾರೆ ಆ ಗೇಮಿಗೆ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ತಿಳಿಸಿ. ಈ ಗೇಮ್ ಆಡ್ದು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇದೊಂಥರ ಮೇಲೆ ಕೆಳಗೆ ಹೋಗ್ತಿತ್ತು. ಇದನ್ನು ಆಟ ಆಡಿ ನೆಕ್ಸ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಅಷ್ಟೊತ್ತಿಗೆ ವೆಲ್ಕಮಿಂಗ್ ಡ್ಯಾನ್ಸ್ ಇತ್ತು. ಅದಕ್ಕೆ ಅಲ್ಲಿ ವೆಲ್ಕಮಿಂಗ್ ಡ್ಯಾನ್ಸ್ ಹತ್ರ ಹೋದ್ವಿ. ಅಲ್ಲಿ ಅಟೆಂಡ್ ಮಾಡೋಣ, ಆಮೇಲೆ ಒಳಗಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಆಮೇಲಿಂದ ಬಂದು ಲಾಸ್ಟಿಗೆ ಬೇಕಾದರೆ ಟೈಮ್ ಇದ್ದರೆ ಇನ್ನೊಂದು ಸ್ವಲ್ಪ ಆಟ ಆಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇಲ್ಲೋಡ ಪೂರ್ವಿಕಾ, ಆನೆ ಭಾಷೆ ಹೋಗ್ತಾ ಇದ್ದಲ್ಲ ಕರೆಕ್ಟಾಗಿ ಆನೆ ಹಿಡ್ಕೊಂಡಿದ್ದೆ. ಆದಷ್ಟು ನಾನು ಈ ವಿಡಿಯೋನ ಜಾಸ್ತಿ ವಾಯ್ಸ್ ಓವರ್ ಕೊಡ್ದಲೆ ಹಾಗೆ ಹೆಂಗಿದೆಯೋ ಹಾಗೇ ರಾಗಿ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಇರಲಿ, ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. ನೀವು ಎಂಜಾಯ್ ಮಾಡಿ ಫ್ರೆಂಡ್ಸ್. ಹಲೋ
ಈಗ ಬಂದು ಅವ್ರು ಮಾಡ್ತಾ ಇರೋ ಡ್ಯಾನ್ಸ್ದು ಸಾಂಗ್ ಕಾಪಿರೈಟ್ ಆಗುತ್ತೆ. ಅದಕ್ಕೆ ನಾನು ಇವಾಗ ಆಡಿಯೋ ಮ್ಯೂಟ್ ಮಾಡಿ ಬೇರೆ ಸಾಂಗ್ ಹಾಕ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗು ಬಾ, ಹೊಡು ಬೇಗ. ಒಂದೊಂದು ವರ್ಷ ಒಂದೊಂದು ಥರ ಚೇಂಜ್ ಮಾಡ್ತೀನಿ. ಜೋರ ಬಡೀರ. लोकल साइड व्यू मैसूर वृंदावन गार्डन स्पेशली मैरिज पार्टी इवेंट्स के लिए इस्तेमाल करते हैं. एक तो मैरिज पार्टी इवेंट्स को सही यूज చేస్తారు. हमारा गोविंद जी का थीम है तो उसका सेंटिमेंट गार्डन है. తెలుగు బృందావనం జూలై 1 మూవీలో చూడొచ్చు. గట్టి పిక్చర్ देखा. फिल्म सिटी में सबसे ऊंचा फाउंटेन है एंजल्स फाउंटेन. फिल्म सिटी में ఎత్తైన फाउंटेन అండి एंजल्स फाउंटेन. ऑल द बेस्ट. संडे मूव में देख सकते हैं इन दिस लोकेशन. తెలుగు కట్టం మూవీలో గోవిందా గోవిందా సాంగ్ లో చూడొచ్చు. ಕೈಗಳು Now look at moving the small village. Look at the left hand side. Gopal Singh కొండవీటి గ్రామం లోపలనే ఉందండి. డీజే మూవీలో స్కూటర్ వెళ్ళే సీన్ ఉంటుంది. बाहुबली फर्स्ट पार्ट में छोटा गांव का सीन है इन दिस लोकेशन. ये जो राइट साइड में देखिए, लुक एट राइट हैंड साइड. ಒಳಗಡೆ ಕೈ ಇಕ್ಕೋ. ग्रीन कलर बिल्डिंग रामोजी ग्रुप ऑफ डाबिस एडमिनिस्ट्रेशन बिल्डिंग. दिस इज अ कॉर्पोरेट बिल्डिंग. आने కొంచెం ముందు చూడండి. ऐसे थोड़ा आगे देखिए ईटीवी भारत नियर बाय वन मोर बिल्डिंग ईटीवी. ಇದು ಬಂದು ಸೆಂಟ್ರಲ್ ಜೈಲ್ ಲೊಕೇಶನ್ ಅಂತೆ. ಅಂದರೆ ಜೈಲಲ್ಲಿ ಮತ್ತು ಸೆಂಟ್ರಲ್ ಜೈಲ್ ಏನಾದರೂ ಈ ಥರ ಶೂಟಿಂಗ್ ಮಾಡೋದಿದ್ರೆ ಇಲ್ಲೇ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು. ಬನ್ನಿ ನೋಡೋಣ. इंटरेस्ट ఉంటే 1% बड़ी रंडी साल खाली होने तो इंटरेस्ट है क्या सब लेगा. ನನ್ನ ಫೋನಲ್ಲಿ ಕಾಣಿಸ್ತಿಲ್ಲ ಅವ್ರು ಯಾರು. यदि कावाలంటే बोर्ड में पे చేయనే यूज చేయాలి. एक एंट्रेंस अंदर जाने के लिए ये वाला बाजू में ये वाला दोनों बाहर निकले यूज కోసం ఎక్కువ యూజ్ చేస్తారు. ये लोकेशन 13 मूव में देख सकते हैं. मेंटल हॉस्पिटल मद्रास के भी पुलिस गए दृश्यम टू अपकमिंग एसडीजीएम आल्सो यहां पे शूटिंग किया. तेलुगु दूकुडु रक्त रावणासुर डीजे तेलुगु अपकमिंग पुष्पा 2 ओजी मूवी आल्सो इन दिस लोकेशन वाज शॉट. एक बार राइट से में देखिए लाल चंदन पूरा इधर ही है. रेड शॉट पूरा बाहुबली का आप लोग यहाँ पे ड्रॉपिंग करेगा. जो इंटरेस्ट है उस टाइम पे एंजॉय कर सकते हैं. ನೆಕ್ಸ್ಟ್ ನಾವು ಬಸ್ಸಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದ ಲೊಕೇಶನ್ನೇ ಮಹಾಭಾರತ ಸೆಟ್ ಲೊಕೇಶನ್. ಮಹಾಭಾರತ ಕುರುಕ್ಷೇತ್ರ ಎಲ್ಲ ನಡೆದಿರೋಂಥ ಶೂಟ್ ಮಾಡಿರೋಂಥ ಸೆಟ್ ಇದು. ಎಲ್ಲ ನೋಡ್ತಾವ್ರು ಪೂರ್ವಿ ನೀನು ತಿರುಗಿ ನೋಡು.
ಈಗ ಬಂದು ನಾವು ನೋಡ್ತಾ ಇರೋದು ರೈಲ್ವೆ ಸ್ಟೇಷನ್. ಅಂದರೆ ರೈಲ್ವೆ ಸ್ಟೇಷನಲ್ಲಿ ನಡೆಯುವಂಥ ಸೀನ್ಸ್‌ನೆಲ್ಲ ಇಲ್ಲೇ ಶೂಟ್ ಮಾಡೋದಂತೆ. ಇದಕ್ಕೇನು ಇಂಜಿನ್ ಏನೂ ಇಲ್ಲ. ಬಟ್ ಏನಾದರೂ ಮೂವಿ ಶೂಟಿಂಗ್ ಟೈಮಲ್ಲಿ ಬೇಕಾದರೆ ಅವರು ಟ್ರ್ಯಾಕ್ಟರ್ಸ್‌ನ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಲಿಂಕ್ ಮಾಡಿ ಮೂವ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಮಾಡ ಏನು ಮಾಡ್ತಿದ್ಯಾ ಅಲ್ಲಿ ನೀನು? ಶೂಟಿಂಗ್ ನಡೀತಾ ಇದೆ ಯಾವುದು ಫಿಲಂ ಯಾವ ಶೂಟಿಂಗ್ ಅಣ್ಣ ಸಮ್ಮರ್ ಸಿಮ್ಲಾ ಕ್ಯಾಂಪ್ ಶಾರುಖ್ ಖಾನ್ ಕಾಜೋಲ್ ಕರೆ. ಈಗ ನಾವು ಬಾಹುಬಲಿ ಸೆಟ್ಟಿಗೆ ಬಂದಿದ್ದೀವಿ. ರೈಲ್ವೆ ಸ್ಟೇಷನಿಂದ ಮುಗಿಸ್ಕೊಂಡು ಈಗ ನಾವು ನೆಕ್ಸ್ಟ್ ಬಂದಿರೋದು ಬಾಹುಬಲಿ ಸೆಟ್ಗೆ. ಈ ಸೆಟ್ಟಲ್ಲಿ ಬಾಹುಬಲಿ ಮೂವಿ ಸಾಂಗ್ ಎಲ್ಲ ಪ್ಲೇ ಮಾಡಿಬಿಟ್ಟಿದ್ರು. ಇದು ಕಾಪಿರೈಟ್ಸ್ ಬರುತ್ತೆ, ಅದಕ್ಕೆ ನಾನು ಆಡಿಯೋನ ಆದಷ್ಟು ಮ್ಯೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ತಿರುಗ್ಸು. ಫ್ರೆಂಡ್ಸ್ ನಾನು ಇವಾಗ ಬಾಹುಬಲಿ ಸೆಟ್ಟಿಗೆ ಬಂದಿದ್ದೀವಿ. ಸೆಟ್ಟಲ್ಲಿ ಎಲ್ಲ ನೋಡಿಕೊಂಡು ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಪೂರ್ವಿಕಾ ಚಂದುಗೆ ಟೆನ್ಷನ್. ಪೂರಿ ಒಂದೇ ಓಡಾಡ್ತೈತೆ, ಎಲ್ಲಿ ಮಿಸ್ ಆಗಿಬಿಡುತ್ತೋ ಕಳ್ಸೋಗ್ಬಿಡುತ್ತೋ ಅಂತ. ಒಂದೇ ಹೋಗ್ತಾ ಇದೆಯಲ್ಲೋ ಅಂತ ಹೇಳಿ ಹಂಗೆ ಆಡ್ತಾ ಇದ್ದ. ಈಗ ಬಂದು ನಾವು ಬಾಹುಬಲಿ ಸೆಟ್ ಆದಮೇಲೆ ನೆಕ್ಸ್ಟು ನಮಗೆ ಎಕ್ಸಿಟಲ್ಲಿ ಶಾಪಿಂಗ್ ಸೆಂಟರ್ ಇರುತ್ತೆ. ನಿಜವಾಗ್ಲೂ ಶಾಪಿಂಗ್ ಮಾಡೋಕ್ಕೆ ತುಂಬ ಯುನೀಕ್ ಆಗಿರೋವಂಥ ಡಿಫ್ರೆಂಟ್ ಶೋ ಪೀಸಸ್ ಎಲ್ಲ ಇದೆ ಇಲ್ಲಿ. ಇಂಟ್ರೆಸ್ಟ್ ಇರೋರು ಡೆಫಿನೆಟಾಗಿ ಇಲ್ಲಿ ಬೈ ಮಾಡ್ಬೋದು. ಯುನೀಕ್ ಆಗಿದೆ ಮತ್ತು ಪ್ರೈಸ್ ಕೂಡ ಹಂಗೆ ಇದೆ, ಜಾಸ್ತಿನೇ. ಆದ್ರೂ ಒಂದು ಸತಿ ಅಲ್ವಾ ಬೈ ಮಾಡ್ಬೋದು. ಅದೇ ಸೆಟ್ಟಲ್ಲಿ ಅದಕ್ಕೆ ಆಗಿರೋಂಥ ಶಾಪಿಂಗ್ ಶೋ ಪೀಸಸ್ ಎಲ್ಲ ಇಟ್ಟಿದ್ದಾರೆ. ಬರ್ಡ್ಸಿಂದು ಈ ಥರ ಬಾಹುಬಲಿ ಇದರಲ್ಲಿ ಈ ಥರ ಏನದು ದಸರಾದು ಎಲಿಫ್ಯಾಂಟಿಂದು ಆ ಥರದ್ದೆಲ್ಲ ಇಟ್ಟಿದ್ದಾರೆ. ಈಗ ನಾವು ಅದನ್ನು ಮುಗಿಸ್ಕೊಂಡು ಬಂದಿದ್ದು ಅವತಾರ್ ಫಿಲ್ಮ್ ಮೂವಿ ಹೆಂಗೆ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಮಾಮೂಲಿ ಚೇರ್ ಅವ್ರು ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಅದು ಅವ್ರು ಮಾಡ್ತಾ ಇರೋದು ಅವ್ರು ಸೆನ್ಸಾರ್ ಇರೋವಂಥ ಬಟ್ಟೆನ ವೇರ್ ಮಾಡಿದಾರಂತೆ. ಅವರಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದು ಇಲ್ಲಿ ಸ್ಕ್ರೀನಲ್ಲಿ ಅವತಾರ್ ಥರ ಬರ್ತಾ ಇದೆ ಅದು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಗ್ರೀನ್ ಸ್ಕ್ರೀನ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅಲ್ಲಿ ನಾವು ಇದರಲ್ಲಿ LED ಮೇಲೆ ಡಿಸ್ಪ್ಲೇ ಆಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋದನ್ನ. ನೋಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಹಿಂಗೆ ಮಾಡೋದ್ರಿಂದ ನಾವೇಂತ ಗೊತ್ತಾಗುತ್ತೆ. ಹಿಂಗೆ ಮಾಡಬೇಕು. ಪೂರಿಯಲ್ಲಿ ನೀನು ಗೊತ್ತಾಗೋದು ಬೇಡವಾ? ಬಾಯ್ ಇಲ್ಲಿ ಬೇಡ ಮಮ್ಮಿ. ಮಾಡ್ತಾಳೆ. ಹಾಂ ಮಾಡ. ಎಲ್ಲಿದ್ಯಾ ನೀನು? ಹಾಂ ಮಾಡೀಗ. ಆಮೇಲಿದ್ದೀನಿ. ಇಡೀ ವರ್ಲ್ಡ್ ಅಲ್ಲೇ ಇದು ಬಿಗ್ಗೆಸ್ಟ್ ಫಿಲಮ್ ಸಿಟಿ. ಈ ಥರ ಇರೋದಕ್ಕ ಸ್ಕ್ರೀನ್ ಇರೋದಕ್ಕ ಅಲ್ಲ, ಎಷ್ಟು ದುಡ್ಡುಗೈತೆ. 1666 ಇಟ್ಟಲ್ಲಿ ಮಾಡಿದ್ರೆ ಇಲ್ಲಂತೂ ಎಲ್ಲ ಕಡೆನೂ ಮೂವಿ ಸಾಂಗ್ಸ್ ಪ್ಲೇ ಆಗ್ತಾನೇ ಇತ್ತು. ಅದಕ್ಕೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ನಾನು ಎಲ್ಲ ಆಡಿಯೋ ಮ್ಯೂಟ್ ಮಾಡಿದ್ದೀನಿ ಅದಕ್ಕೋಸ್ಕರ.
ಟು ಏರ್ಪೋರ್ಟ್. ಇವಾಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ. ಇದು ಏರ್ಪೋರ್ಟ್ ರೋಡ್. ಫ್ಲೈಟಲ್ಲಿ ಇದೀವಿ ಇವಾಗ ನಾವು. ಒರಿಜಿನಲ್ ಫ್ಲೈಟ್ ಅಲ್ಲ ಇದು, ರಾಮೋಜಿ ಫಿಲ್ಮ್ ಸಿಟಿಲಿರೋ ಫ್ಲೈಟ್. तो आपने चेन्नई एक्सप्रेस मूवी भी देखा होगा. चेन्नई एक्सप्रेस मूवी आपके राइट हैंड साइड में देखिए. राइट हैंड साइड చూడండి. आपको ऊपर में एक टेंपल दिखाई दे रहा है व्हाइट कलर का. व्हाइट कलर टेंपल కనబడుతుందా? You can see this temple in the movie Chennai Express, मीनाम्मा टेंपल. शाहरुख खान सर दीपिका मैम को गोदी में उठाकर लेके जाते ना टेंपल तक, वो सीन वहाँ पे शूट की गई थी. आपके राइट हैंड बिल्डिंग मल्टीपर्पज बिल्डिंग. It has 4 elevations. One side High Court, one side Supreme Court, one side Haveli, and one side University. From the front side you can see the movie KGF 2 Rocky Bhai's house. Rocky Bhai का घर है. Rocky Bhai's house अभी. And on your right hand side, check. आप देख सकते हैं कृष्ण ट्री, हैवी सीसरू एंड गॉड अल्लाह और भगवान. फ्रंट साइड देखिए. फ्रंट साइड कुछ याद आ रहा है आपको? ఏదైనా గుర్తొస్తుందా? సీన్ ఏదైనా గుర్తొస్తుందా మీకు? వాజ్ షాట్ ఆన్ దిస్ రోడ్. ఈ రోడ్ మీద कार टायर पंचर सीन ఉంటుంది కదా, అది ఈ रोड में शूट చేశారు. इस रोड पे शूट की गई थी हीरोइन की कार टायर पंचर सीन. तो आपके टूर के बारे में जनरल इन्फॉर्मेशन दे देता हूँ मैं. यहाँ से हम आपको हवा महल लेके जाएंगे. हवा महल के नीचे आपको रास्ता मिलेगा जापानीज गार्डन. जापानीज गार्डन शूट होता है. हीरो हीरोइन प्रपोज చేస్తారు కదా, ఆ సీన్ ఇక్కడ షూట్ చేస్తారు. అండ్ दोनों के बीच के लिए ब्रेकअप सीन्स यहाँ पे शूट की जाती है. ब्रेकअप सीन्स ఆ गार्डन లో షూట్ చేస్తారు. ಚೆನ್ನಾಯ್ತಲ್ಲ. ఎక్కడ పోయింది దై పడుతుంది. ಆವಾಗಲೇ ಬಂದ್ವಲ್ಲ, ಅದೇ ಅಲ್ವಾ ಇದು ಚಂದು. ತುಮಕೂರು ಅಂತಿದ್ದಿ. ಬನ್ನರ್ಘಟ್ಟಲ್ಲಿ ಆದರೆ ಅಷ್ಟೊಂದಿಲ್ಲ ಇಲ್ಲಿ, ಅಲ್ಲಿ ಜಾಸ್ತಿ ಅವೆ. ಅದರಲ್ಲಿ ಇಲ್ವೇ ಇಲ್ಲ. ಅಲ್ಲಂತೂ ಬರೇ ಬಟರ್ಫ್ಲೈ. ಈ ಥರ ಮೇಂಟೈನ್ ಮಾಡಬೇಕು. ಇಲ್ಲಿ ನೋಡಿ ಕಾಣಿಸ್ತಾವ ಫ್ರೆಂಡ್ಸ್ ಇದರೊಳಗೆ ಕಾಣಿಸ್ತಿಲ್ಲ. ಮಾಡಿದೆ ಊರ್ವಿ. ನೋಡಿ ಇಲ್ಲಿ ಬರ್ಡ್ಸ್ನ ನಮ್ಮ ಕೈ ಮೇಲೆ ಕೂರಿಸಿ ಫೋಟೋ ಕೂಡ ತೆಗೆಸ್ಕೊಬೋದಾಗಿತ್ತು. ಹಾಗೆ ಇಲ್ಲಿ ವಾಟರ್ ಫಾಲ್ಸ್ ಹತ್ರ ಕೂಡ ನಾವು ಒಂದೆರಡು ಫೋಟೋನ ತೆಗೆಸ್ಕೊಂಡು, ಫೋಟೋಗ್ರಾಫರ್ ಇರ್ತಾರೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಫೋಟೋ ತೆಗೆಸ್ಕೊಬಹುದು.
ಎಲ್ಲನೂ 5 ಕಾಪಿಗೆ 1800 ಮತ್ತು ಎಲ್ಲ ಫೋಟೋನು ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಆ ಥರ ನಾವು ಪ್ಯಾಕ್ ತಗೊಂಡು ಅದಕ್ಕೆ ಅಷ್ಟು ದುಡ್ಡಾಯಿತು. 100 ಜನಕ್ಕೆ ಜಾಸ್ತಿ ಜನ ಬಂದವ್ರು ಬಿಡು, 1000 ಮೇಲೆ ಬಂದವ್ರೆ. ನೀನು ಹೋಗ್ತೀಯಾ? ಏನು ಗೇಮ್ ಐತೆ ಗೊತ್ತಿಲ್ಲ. ಹೌದಾ, ಬಾ ಗೇಮ್ ಆಡೋಣ ಬಿಡ್ರ, ನಾವು ಗೇಮ್ ಆಡೋಕ್ಕೆ ಇಷ್ಟ ನನಗೆ. ಫ್ರೀಯಾಗಿ ಓಡಾಡ್ಬೋದಂತೀವು. ಇದು ಕಾಡು ಕೋಳಿ ಅಂತ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನೋಡ್ರಗು. ನೋಡು, ಕೇಜಲ್ಲಿ ಇಕ್ಕಿರೋ ಮೇಲೆ ಕೇಜಲ್ಲಿ ಇಕ್ಕೋರವರು. ಊಟ ತಿನ್ನಕ್ಕೆ ಹಿಂಗಿದ್ರು ಇದೆ ಫಾಸ್ಟಾಗಿ ಕೊಡೋದಂತಲ್ಲ. ರಿಯಲ್ ಬಾ. ಇದು ಹೋಟೆಲ್. ತಗೋ, ಎಲ್ಲ ತಗೊಂಡ್ಬಿಡು. ಇಂಥ ಚಾರ್ಜ್ ಐತೆ, ನನ್ನ ಹತ್ರ ಚಾರ್ಜ್ ಕಮ್ಮಿ ಇದೆ.
5:30ಗೆ ನಡೆಯುವಂಥ ಲಾಸ್ಟ್ ಶೋ ಇದು. ಇಲ್ಲಿಂದ ಅಲ್ಲಿವರೆಗೂ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ, ಎಷ್ಟು ಜನ ಬಂದಿದ್ದಾರೆ ಒಂದು ದಿವಸಕ್ಕೆ ಅಂತ. ಈ ಶೋ ಮುಗಿಸ್ಕೊಂಡು ನಾವು ಇವಾಗ ರಿಟರ್ನ್ ನಮ್ಮ ತುಮಕೂರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಡಿನ್ನರಿಗೆ ನಿಲ್ಲಿಸಿದ್ದಾಗ ನಾವು ಬಿರಿಯಾನಿ ಮತ್ತು ಲಾಲಿಪಾಪ್ ಎಲ್ಲ ತೊಗೊಂಡು ತಿಂದ್ಬಿಟ್ಟು ಇವಾಗ ಹೊರಟಿದ್ದೀವಿ. ಹೈದ್ರಾಬಾದಲ್ಲಿ ಮೋಸ್ಟ್ ನೋಡಲೇಬೇಕು ಅನ್ನೋಂಥ ನನಗೆ ಪರ್ಸ್ನಲ್ ಫೇವ್ರೇಟ್ ಆಗಿದ್ದೋಂಥ ಪ್ಲೇಸಸ್ ಯಾವುದು ಅಂದರೆ, ಮೊದಲನೇದಾಗಿ ಯಾಗಂಟಿ. ಅದಂತೂ ನೇಚರ್ ಬ್ಯೂಟಿಲಿ ನೀವು ಕಳೆದೇ ಹೋಗ್ಬಿಡ್ತೀರ, ಅಷ್ಟೊಂದು ಬ್ಯೂಟಿಫುಲ್ ಆಗೈತೆ ನೇಚರಲ್ಲಿ. ಅದಾದಮೇಲೆ ನೆಕ್ಸ್ಟು ಸಾಲಾರ್ಜಂಗ್ ಮ್ಯೂಸಿಯಮ್, ನೆಕ್ಸ್ಟ್ ಅದಾದಮೇಲೆ ಬಂದು ಇದೇ ರಾಮೋಜಿ ಫಿಲ್ಮ್ ಸಿಟಿ, ಮತ್ತು ಆಮೇಲೆ ಗೋಲ್ಕೊಂಡ್ ಫೋರ್ಟು. ಈ 4 ಖಂಡಿತವಾಗ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿರೋವಂಥ ಪ್ಲೇಸಸ್ ಇದು. ನನಗೆ ಪರ್ಸ್ನಲ್ ಫೇವ್ರೇಟ್ ಆಗಿರೋವಂಥ ಪ್ಲೇಸ್. ಈಗ ನಾವು ಇಲ್ಲಿ 7:30ಗೆ ಬಿಟ್ಟಿದ್ದು ನಾವು ರಾಮೋಜಿ ಫಿಲ್ಮ್ ಸಿಟಿನ. 9:30ಗೆ ಊಟಕ್ಕೆ ನಿಲ್ಲಿಸಿದ್ದೀವಿ. ಇವಾಗ ನಾವು ಇಲ್ಲಿಂದ ಡೈರೆಕ್ಟ್ ತುಮಕೂರಿಗೆ ಹೊರಡ್ತಾ ಇದ್ದೀವಿ. ಬೆಳಗ್ಗೆ 6 o'clock ಅರ್ಲಿ ಮಾರ್ನಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಗಂಟೆ ಆಗುತ್ತೆ ಅಂತ ತಿಳಿಸ್ತೀನಿ, ಅಪ್ಡೇಟ್ ಮಾಡ್ತೀನಿ. ಈ ಕಡೆಗೆ ನೋಡ್ತೀರಾ ಫೋಟೋ? ಹಾಯ್ ಫ್ರೆಂಡ್ಸ್, ಇವಾಗ ನಾವು ಮನೆಗೆ ಬಂದಿದ್ದೀವಿ. ಟೈಮ್ ಇವಾಗ ಸಾಟರ್ಡೆ ಮಾರ್ನಿಂಗು 6:20. ಈಗ ಬಂದು ರೀಚ್ ಆಗಿದ್ದೀವಿ. ತಿಳಿಸ್ತೀನಿ ಮುಂದಿನ ಅಪ್ಡೇಟ್. ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಬಟ್ಟೆ ಎಲ್ಲ ವಾಷಿಂಗ್ ಹಾಕಬೇಕು. ನಿದ್ದೆ ಮಾಡಿಲ್ಲ ರಾತ್ರೆಲ್ಲ, ನಿದ್ದೆ ಮಾಡಬೇಕು. ಫ್ರೆಶ್ ಅಪ್ ಆಗುತ್ತೆ. ನೆಕ್ಸ್ಟ್ ನಿದ್ದೆ ಮಾಡಿದ್ರೆ ಅವಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಫ್ರೆಂಡ್ಸ್, ನಾನೆಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡಿ ಹೋಗಿದ್ವಿ. ಅವರು ಚೆನ್ನಾಗಿ ನಿದ್ದೆ ಮಾಡಿದ್ದೆ ಫ್ರೆಂಡ್ಸ್, ನಾವು ನಿದ್ದೆ ಮಾಡಿಲ್ಲ ಅಷ್ಟೇ. ನಿದ್ದೆ ಮಾಡಿ ನೆಕ್ಸ್ಟ್ ಮನೆ ಕೆಲಸ ಎಲ್ಲ ಕಂಟಿನ್ಯೂ ಮಾಡಬೇಕು. ಇನ್ಮೇಲೆ ಅದೇ ಅಲ್ವಾ, ಡೈಲಿ ಮನೆ ಕೆಲಸ ಇದ್ದೇ ಇರುತ್ತೆ, ಎಲ್ಲ ಮಾಡ್ಕೊಬೇಕು. ಇದಾಗಿತ್ತು ನಮ್ಮ ಕಂಪ್ಲೀಟ್ ಟ್ರಿಪ್ ಬ್ಲಾಗ್. ಯಾರಿಗೆಲ್ಲ ನಮ್ಮ ಟ್ರಿಪ್ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.